ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಡೋಂಟ್ ವರಿ, ಆ ವಿಷಯ ಏನು ಅಂತ ನಾನು ಹೇಳ್ತೀನಿ. ಸುಬಿ, ಕ್ರಿಕೆಟ್ ಅಂಕಲ್ ಹತ್ರ ಹೇಳು. ಓ, ತಮ್ಮ ಪಪ್ಪು ವಿಷಯನಾ? ನಾನು ತಮ್ಮ ಪಪ್ಪು ಬೇಕು ಅಂತ ದಿನ ಕೇಳ್ಕೊಂತೀನಿ. ಆದಷ್ಟು ಬೇಗ ದೇವ್ರು ಕೊಡ್ತಾನೆ ಅಂತ. ಓ, ತಮ್ಮ ಪಪ್ಪು ವಿಷಯನಾ? ನಾನು ತಮ್ಮ ಪಾಪು ಬೇಕು ಅಂತ ದಿನ ಕೇಳ್ಕೊಂತೀನಿ. ಆದಷ್ಟು ಬೇಗ ದೇವ್ರು ಕೊಡ್ತಾನೆ. ಕರೆಕ್ಟಾಗಿ ಹೇಳಿದ್ಯಾ ಸುಬಿ. ಆ ವಿಷಯನ ಇನ್ನ ಬಿಟ್ಟಿಲ್ವಾ ನೀನು? ಯಾಕಮ್ಮ ಬಿಡ್ಬೇಕು? ಮಗು ಸರಿಯಾದ ಕೇಳ್ತಾ ಇದ್ದಾಳೆ. ಪುಟ್ಟ ಮನಸ್ಸಿನ ಆಸೆನ ದೇವರು ಬೇಗ ನೆರವೇರಿಸ್ತಾರೆ. ಕರೆಕ್ಟ್. ಅರೆ, ಇದಕ್ಕೆ ಸಾಧ್ಯ? ಈ ವಿಷಯನ ನಾನು ಸುಬ್ಬಿಗೆ ಹೇಳೇ ಇರ್ಲಿಲ್ಲ. ಬಟ್ ಸುಬ್ಬಿ ಹೇಗೆ ಕರೆಕ್ಟಾಗಿ ಆನ್ಸರ್ ಮಾಡಿದ್ಲು? ಅಶೋಕ್ ಏನಾದ್ರು ಹೇಳಿದ್ನ ಇದ್ರ ಬಗ್ಗೆ? ಮೇ ಬಿ. ನಾನು ಇರ್ತೀನಿ ಜೊತೆಗೆ. ಸರಿ, ಈಗ ಎಲ್ರೂ ತಿಂಡಿ ತಿನ್ನೋಣ. ಸಿಹಿ, ನಿನಗೆ ಇಷ್ಟ ಅಂತ ಉಪ್ಪಿಟ್ಟು ಮಾಡಿದ್ದೀನಿ, ಬನ್ನಿ ಎಲ್ರು. ಹೌದಾ? ಸರಿ ಬಾ, ತಿಂಡಿ ತಿನ್ನೋಣ, ಬನ್ನಿ ಎಲ್ಲರೂ. ಸುಬಿ, ಒಂದ್ ನಿಮಿಷ, ನೀನೇನು ಮಾತಾಡ್ಬೇಡ. ನಾನು ಹೇಳೋದ್ ಮಾತ್ರ ಕೇಳಿಸ್ಕೊ. ಈ ಬಡ್ಡಿ ಬಂಗಾರಮ್ಮ ಆಂಟಿ ಸೀತಮ್ಮನ್ಗೆ ದಿನ ಏನೋ ಒಂದು ಜ್ಯೂಸ್ ಕುಡಿಸ್ತಾರೆ. ಅದನ್ನ ಕುಡಿದ್ರೆ ಸೀತಮ್ಮ ಹುಷಾರ್ ತಪ್ತಾಳೆ. ನೀನ್ ಹೆಂಗಾದ್ರೂ ಮಾಡಿ ಸೀತಮ್ಮ ಜ್ಯೂಸ್ ಕುಡಿಯೋದನ್ನ ತಡಿಬೇಕು. ನೀನ್ ಏನ್ ಮಾಡ್ತೀಯೋ ನನ್ಗೆ ಗೊತ್ತಿಲ್ಲ. ನನ್ನನ್ನ ದಡ್ಡಿ ಅಂತಲ್ವಾ? ನೀನ್ ಬ್ರಿಲಿಯಂಟ್ ಆದ್ರೆ ಅಂದ್ರೆ ಬುದ್ಧಿವಂತೆ ಆದ್ರೆ ಈ ಕೆಲ್ಸ ಮಾಡಿ ತೋರ್ಸು. ಬಾಬಾ, ಸೀತಾ ಮಾಡ್ದ ಹಾಗಿದ್ಯೋ ಇಲ್ವೋ, ಸಿಹಿಗಿಷ್ಟ ಅಂತ ಮಾಡ್ದೆ. ಸೀತಾ ಮಾಡೋ ಹಾಗೆ ಕಲ್ತ್ಕೊಂಡ್ರೆ ಸಿಹಿ ಕೇಳ್ದಾಗೆಲ್ಲ ಮಾಡ್ಕೊಡ್ಬೋದು ಅಂತ. ಏನ್ ಸುಮ್ನೆ ತಿಂತಾ ಇದ್ಯಾ? ಕ್ಯೂಟ್ ಅಕ್ಕನ್ಗೆ ಹೇಳು, ಉಪ್ಪಿಟ್ಟು ಸೂಪರ್ ಡೂಪರ್ ಅಂತ. ನೀನು ಸುಮ್ನೆ ಇದ್ರೆ ಎಲ್ರಿಗೂ ಡೌಟ್ ಬರುತ್ತೆ. ಉಪ್ಪಿಟ್ಟು ಸೂಪರ್ ಆಗೈತೆ. ನಮ್ಮ ಸಿಹಿ ನಿಜವಾಗ್ಲೂ ನಮ್ಮ ಮನೆ ಬೆಳಕು. ತಾತ, ಈಗ ಮಾತು ಯಾಕೆ? ಸಿಹಿ ಮನೆಯಲ್ಲಿದ್ರೆ ಕಳಕಳಿಯಾಗಿರುತ್ತೆ, ಅದಕ್ಕೆ ಹಾಗೆ ಹೇಳಿದೆ. ಸೀತಾ, ನೀನು ಕೂತ್ಕೋ. ಇಲ್ಲ ಅತ್ತೆ, ನಾನು ಚಿಕ್ಕಿ ಆಮೇಲೆ ಒಟ್ಟಿಗೆ. ಕೂತ್ಕೋ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.